ನಮಸ್ಕಾರ, ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್. ಫ್ರೆಂಡ್ಸ್, ಇವತ್ತು ಅವರೆಕಾಳು ವಿತ್ ಕರ್ಮೀನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ನಾನು ಮಸಾಲೆಗೆ ಬೇಕಾದ ಸಾಮಾನೆಲ್ಲ ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, 2 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪೌಡ್ರು ಮತ್ತು ತೆಂಗಿನಕಾಯಿ ಸ್ವಲ್ಪ, ಹುಣಸೆಹಣ್ಣು, ಸ್ವಲ್ಪ ಕಡಲೆ, ಇದನ್ನೆಲ್ಲ ನಾವು ರುಬ್ಬಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ಈ ಕರ್ಮೀನ್ ಸಾಂಬಾರಿಗೆ ಬೇಕಾದಂತಹ ನಾನು ಅವರೆಕಾಳು ಸೇರಿಸ್ತಾ ಇದ್ದೀನಿ. ಮತ್ತು ಒಂದು 50 ಗ್ರಾಮು ಕರ್ಮೀನ್ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ತೊಗೊಂಡಿದ್ದೀನಿ. ಇವಾಗ ನಾನು ಮಸಾಲೆ ರುಬ್ಬೋದಕ್ಕೆಲ್ಲನೂ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್, ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಇವಾಗ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಕೂಡ ರೆಡಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ನೋಡಿ, ಇವಾಗ ಅವರೆಕಾಳು ಬೇಯೋದಕ್ಕೆ ಇಟ್ಕೊಬೇಕು. ಅವರೆಕಾಳು ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಅವರೆಕಾಳು ಹಾಕ್ಕೊಂಡು ನಮಗೆ ಸಾಂಬಾರಿಗೆ ಎಷ್ಟು ಬೇಕು ನೀರು ಇವಾಗೆ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು ವಿಸಿಲ್ ಹೊಡ್ಸ್ಕೊಬಿಡೋಣ. ಸೊ ಅವರೆಕಾಳು ಜೊತೆಗೆ ಈ ಟೈಮಲ್ಲಿ ನೀವು ಬದನೆಕಾಯಿ ಮತ್ತು ಆಲೂಗೆಡ್ಡೆ ಕೂಡ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿ ಅವರೆಕಾಳಾಗಲಿ ಅಥವಾ ಒಣಗಿರೋ ಅವರೆಕಾಳಾಗಲಿ ಇಲ್ಲ ಹುಳ್ಳಿಕಾಳಾಗಲಿ 3 ಕೂಡ ಚೆನ್ನಾಗಿರುತ್ತೆ ಕರ್ಮೀನ್ ಸಾಂಬಾರಿಗೆ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇವಾಗ ಕರ್ಮೀನ್ ತಲೆ ಇರುತ್ತಲ್ಲ, ಅದನ್ನೆಲ್ಲ ತೆಗೆದ್ಬಿಡ್ಬೇಕು. ನೋಡಿ, ಅದು ತೆಗೆದ್ಬಿಡ್ಬೇಕು, ಇಲ್ಲ ಅಂದರೆ ಅದು ಕಲ್ಲೆಲ್ಲ ಇರುತ್ತೆ. ಇದು ತೆಗೆದ್ಬಿಟ್ಟು ಇವಾಗ ಕರ್ಮೀನ ಹುರ್ಕೋಬೇಕಾಗುತ್ತೆ. ಒಂದು ಸೈಡು ಅವರೆಕಾಳು ಬೇಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಕರ್ಮೀನ್ ಕ್ಲೀನ್ ಮಾಡ್ಕೊಬೇಡೋಣ ಅಂತೇಳಿ ಇದನ್ನು ಹುರ್ಕೋಬೇಕು. ಹಾಗಾಗಿ ಆ ತಲೆ ಎಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇವಾಗ ಅವರೆಕಾಳು ಬೆಂದು ಒಂದು ವಿಸಿಲ್ ಕೂಡ ಬಂದುಬಿಡ್ತು. ಸೊ ಸ್ವಲ್ಪ ಕರ್ಮೀನ್ ಸಾರು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಇದನ್ನು ತೆಗೆದ್ಬಿಟ್ಟು ಇವಾಗ ನಾವು ಕರ್ಮೀನ್ ಹುರ್ಕೊಳ್ಳೋಣ. ಸೊ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಫ್ರೆಂಡ್ಸ್, ಹಾಗಾಗಿ ಹೇಗೆ ಟೇಸ್ಟ್ ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿ ಲಾಸ್ಟ್ ಟೈಮು ಕೇಳ್ತಾಯಿದ್ರು, ನೋಡಿ ತಿಂದಿದ್ದೆ ನಾನು ಒನ್ ಟೈಮು. ಈಗ ಮಾಡ್ತಾ ಇರೋದು ಫಸ್ಟ್ ಟೈಮು. ಸೊ ಅದೇ ಥರ ಮಾಡ್ತಾಯಿದ್ದೀನಿ ನೋಡಿ, ಹಳ್ಳಿ ಸ್ಟೈಲಲ್ಲೇ. ಸೊ ನೋಡಿ, ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ಹುರ್ಕೊಂಡು ಇದನ್ನ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಹಾಕಿ ಇದಕ್ಕೆ 10 ನಿಮಿಷ ಹಾಗೆ ಇಟ್ಬಿಡಬೇಕು. ನೋಡಿ, ಚೆನ್ನಾಗೆ ತುಂಬ ಘಾಟ್ ಬರುತ್ತೆ. ಸ್ವಲ್ಪ ವಿಂಡೋ ಓಪನ್ ಮಾಡ್ಕೊಳ್ಳಿ, ಚಿಮ್ನಿ ಇದೆ ಇಲ್ಲಾಂದರೆ ಚಿಮ್ನಿ ಆನ್ ಮಾಡ್ಕೊಳ್ಳಿ. ಸೊ ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಯಿತು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಫ್ರೈ ಆಯಿತು. ಇವಾಗ ಇದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡು ನೀಟಾಗಿ ನೆನೆಯಕ್ಕೆ ಬಿಡೋಣ. ಸೊ ನೋಡಿ, ಬಿಟ್ಟು ಇವಾಗ ಅವರೆಕಾಳು ಕೂಡ ಬೇಯಿಸ್ಕೊಂಡಿದ್ದೀವಿ, ಅದು ರೆಡಿಯಾಗಿದೆ. ಇವಾಗ ನಾವು ಮಸಾಲೆನ ಬೆಂದಿರೋ ಅವರೆಕಾಳು ಜೊತೆ ಹಾಕ್ಕೊಂಡು ಮಸಾಲೆ ಬೇಯಕ್ಕೆ ಬಿಡೋಣ. ಯಾಕಂದರೆ ಹಸಿ ಮಸಾಲೆ ನಾನು ಮಸಾಲೆ ಮಾಡಿಲ್ಲ, ಸಾಂಬಾರಿಗೆ ಮಾಡ್ಕೊಂಡಿಲ್ಲ. ಹಸಿ ಮಸಾಲೆನೇ ರುಬ್ಬಿದ್ದೀನಲ್ವ, ಹಾಗಾಗಿ ಅದನ್ನ ಬೇಯೋದಕ್ಕೆ ಬಿಟ್ಟು ಇವಾಗ ಕರ್ಮೀನ್ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಎಷ್ಟು ಬೇಕು ಸಾಂಬಾರು ಇವಾಗೇನೆ ನೀಟಾಗಿ ನೀರು ಹಾಕ್ಕೊಂಬಿಡಿ. ಈಗ ಕುದಿಯೋಕ್ಕೆ ಬಿಟ್ಬಿಟ್ಟು ಇವಾಗ ನಾವು ಕರ್ಮೀನ್ ಬೇರೆ ಕ್ಲೀನ್ ಮಾಡ್ಕೋಬೇಕು, ಅದು ತುಂಬ ಲೇಟ್ ಆಗುತ್ತೆ. ಕರ್ಮೀನ್ ಸಾಂಬಾರು ಮಾಡೋದು ಆದಷ್ಟು ಲೇಟೇನೆ, ಅದು ಕ್ಲೀನ್ ಮಾಡೋದೇ ಟೈಮ್ ತೊಗೊಂಡ್ಬಿಡುತ್ತೆ. ಸೊ ತುಂಬ ಸಲ ಮಾಡಬೇಕು ಅಂದ್ಕೊತಿದ್ದೆ. ಸೊ ಹಾಗಾಗಿ ನನ್ನ ಚಾನಲಲ್ಲಿ ಒಂದು ಹಾಕೋಣ ಈ ವಿಡಿಯೋನ ಅಂತೇಳಿ ಇವತ್ತು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬೇರೆ ಬಂದಿದ್ದರು, ಅವ್ರು ಬೇರೆ ಕೆಮ್ಮು ಅಂತ ಇದ್ದರು. ತುಂಬ ಸಲ ಬೇರೆಯವ್ರು ಹೇಳ್ತಾಯಿದ್ರು ನನಗೆ, ನೋಡಿ ಕುದೀತಾ ಇದೆ, ಒಂದು ಸಲ ಕರ್ಮೀನ್ ಸಾಂಬಾರು ಮಾಡಿಕೊಡಮ್ಮ ಅಂತ ಹೇಳ್ತಾಯಿದ್ರು. ಹಾಗಾಗಿ ನೋಡಿ, ಇದನ್ನ ತೊಳಿಬೇಕು. ಇದನ್ನು ಒಂದೊಂದೇ ತೊಗೊಂಡು ನೀಟಾಗಿ ಮೇಲೆ ಸಿಪ್ಪೆ ಎಲ್ಲ ಹೋಗಿರುತ್ತೆ ನೆಂದು, ಅದು ನೀಟಾಗಿ ತೆಗಿಬೇಕು. ಎಲ್ಲ ಒಂಥರ ವೈಟ್ ಇರುತ್ತೆ. ನಾನು ತೆಗಿತಾ ಇದ್ದೀನಿ, ಒಂದು 5ರಿಂದ 6 ತೆಗೆದೆ. ತುಂಬ ಲೇಟ್ ಅನಿಸ್ತಾಯಿತ್ತು. ಆಮೇಲೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು. ತುಂಬ ಪೇಷನ್ಸ್ ಇರಬೇಕು ಕ್ಲೀನ್ ಮಾಡೋಕ್ಕೆ. ನೋಡಿ, ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಈ ವಿಡಿಯೋನ ನೋಡಿ ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ. ಈ ರೀತಿ ನೀಟಾಗಿ ತೊಳ್ಕೊಳ್ಳಿ. ಸೊ ಇದು ಕೆಮ್ಮಿದ್ರೆ, ಕೋಲ್ಡ್ ಇದ್ದರೆ ಎಲ್ಲನೂ ಕ್ಯೂರ್ ಆಗುತ್ತೆ ಅಂತ ಹಳ್ಳಿ ಕಡೆ ಹೇಳ್ತಾರೆ. ಹಾಗಾಗಿ ಒಂದು ಸಲ ಟ್ರೈ ಮಾಡೋಣ ಅಂಥೇಳಿ ಮಾಡಿದೆ. ಸಾಂಬಾರು ಒಂದು ಕಡೆ ಕುದೀತಾ ಇದೆ, ಒಂದು ಕಡೆ ಕರ್ಮೀನ್ ನೀಟಾಗಿ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಕ್ಲೀನ್ ಮಾಡಿದೆ. ನನ್ನ ಹಸ್ಬೆಂಡ್ ಲೇಟಾಗುತ್ತೆ, ನಾನೇ ಮಾಡಿಕೊಡ್ತೀನಿ ಅಂತೇಳಿ ಅವರು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರು ನೀಟಾಗಿ ಕ್ಲೀನ್ ಮಾಡ್ತಾರೆ.
ನೋಡಿ ನಾನು ಒಂದು ಸ್ವಲ್ಪ ಮಾಡಿದ್ದೀನಿ ನೋಡಿ, ಒಂದು 7, 8 ಮೀನು ಕ್ಲೀನ್ ಮಾಡಿದ್ದೀನಿ ಅಷ್ಟೇನೆ. ನಾನು ತುಂಬ ದಿನ ಆಗಿತ್ತು ವೀಡಿಯೋ ಮಾಡ್ತಿರ್ಲಿಲ್ಲ. ಸೊ ಇವತ್ತು ನನ್ನ ಹಸ್ಬೆಂಡ್ ಬಂದ್ರಲ್ಲ, ಹಾಗಾಗಿ ಒಂದು ವೀಡಿಯೋ ಮಾಡೋಣ ಬಾ ಅಮ್ಮ ಅಂತೇಳಿ ಕುಕ್ಕಿಂಗ್ ವೀಡಿಯೋ ಮಾಡಿಸ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಅವ್ರು ಬ್ಯುಸಿ ಇರೋದ್ರಿಂದ ಅವ್ರು ವೀಕ್ಲಿ 1 ಟೈಮ್ ಬರ್ತಾರೆ. ಹಂಗಾಗಿ ಅವ್ರು ಬಂದಾಗ ಸುಮ್ಮನೆ ತೊಂದರೆ ಕೊಡೋದು ಬೇಡ ಅಂತೇಳಿ ಅಷ್ಟೇ. ನೋಡಿ ಒಂದು ಸಲ ತೊಳೆದಿದ್ದೀನಿ, ಎಷ್ಟು ಗಲೀಜು ಬಂದಿದೆ. ನಮ್ಮ ಹಸ್ಬೆಂಡ್ ತೊಳಿತಾ ಇದ್ದಾರೆ, ಇದು ಚೆಲ್ಬಿಟ್ಟು ಮತ್ತೆ ತೊಳಿತಾರೆ ನೋಡಿ. ಅದರೊಳಗಡೆ ಎಷ್ಟು ಗಲೀಜು ಬಂದಿದೆ ಅಂದರೆ ಭಯ ಆಗ್ಬಿಡ್ತು ಫ್ರೆಂಡ್ಸ್. ನನಗಂತೂ ಇಷ್ಟೊಂದು ಕೆಲಸ ಇದೆಯಾ ಅಂತ ಅನ್ನಿಸ್ಬಿಡ್ತು. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಾರೆ ಅವರು. ತುಂಬ ಪೇಷನ್ಸ್ ಬೇಕು ಕ್ಲೀನ್ ಮಾಡೋಕ್ಕೆ. ನೋಡಿ ಈ ರೀತಿ ನೀಟಾಗಿ ತೊಳೆದು, ಲಾಸ್ಟ್ ಟೈಮ್ ಬೇರೆ ಕರ್ಮಿನ ಸಾಂಬಾರನ್ನ ತಿಂದಿತ್ತು ಅನಿಸುತ್ತೆ ನಾನು. ನೋಡಿ ಇದು ಎಷ್ಟು ಗಲೀಜಿದೆ ನೋಡಿ, ಎಷ್ಟು ಗಲೀಜು ಬಂದಿದೆ. ನಾನು ಹೇಗಿದೆ ಖಂಡಿತ ಇಷ್ಟು ಕ್ಲೀನಾಗಿ ತೊಳಿತಾ ಇರಲಿಲ್ಲ ಅಂದ್ಕೊಂಡೆ. ಸೊ ಇನ್ನೊಂದು ಸಲ ಅದನ್ನು ನೀರಲ್ಲಿ ಜಾಲಿಸಿ ಇವಾಗ ಸಾಂಬಾರು ಸಾಲ್ಟೆಲ್ಲ ಹಾಕ್ಕೊಂಡು ಇದನ್ನು ಕೊನೆಯಲ್ಲಿ ಹಾಕಬೇಕಾಗುತ್ತೆ. ಸಾಂಬಾರಿಗೆ ಇನ್ನೂ ಒಗ್ಗರಣೆ ಕೂಡ ಕೊಟ್ಟಿಲ್ಲ. ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ವಾರಕ್ಕೊಂದೇ ಸಲ ಬರೋದು, ಹಾಗಾಗಿ ಅವ್ರಿಗೆ ಮುದ್ದೆ ಮಾಡೋಣ ಅಂತೇಳಿ ಇವತ್ತು ನಮ್ಮ ಬೇಬಿಗೂ ಮುದ್ದೆ ತಿನ್ನಿಸೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ನೋಡಿ ಸಾಂಬಾರು ಫುಲ್ಲು ಗಟ್ಟಿಯಾಗಿದೆ. ಸೊ ಇವಾಗ ನಾವು ಸಾಲ್ಟ್ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಆದಮೇಲೆ ನಾವು ಇದಕ್ಕೆ ತೊಳೆದಿಟ್ಕೊಂಡಿರೋ ನೀಟಾಗಿ ಕರ್ಮಿನ ಹಾಕ್ಬಿಟ್ಟು ಒಂದು 2 ನಿಮಿಷ ಹಾಗೆ ಕುದಿಸ್ಕೊಂಬಿಟ್ರೆ ಮುಗ್ದೋಗ್ಬಿಡುತ್ತೆ. ಸೊ ಮುದ್ದೆನೂ ಈಗ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಈ ಸಾಂಬಾರು ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಹೇಳಲೇಬೇಕು ನೀವು. ಸೊ ನೋಡಿ ಒಗ್ಗರಣೆಗೆ 2 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಸಾಸಿವೆ ಸಿಡಿತಾ ಇದೆ, ಈ ಕರಿಬೇವಿನ ಸೊಪ್ಪು ಫ್ರೈ ಮಾಡ್ಕೊಂಡಿದ್ದೀನಿ. ಈ ಕುದಿಯೋ ಸಾಂಬಾರಿಗೆ ಹಾಕ್ಬಿಟ್ರೆ ಮುಗ್ದೋಯ್ತು. ಇದು ಹಾಕಿದ ತಕ್ಷಣ ನೀವೇನಾದರೂ ವೆಜ್ ತಿನ್ನೋರಾದರೆ ಈ ಸಾಂಬಾರು ತೊಗೊಬೋದು ಸಪ್ರೇಟ್. ಈಗ ನೋಡಿ ಇದಕ್ಕೆ ಇನ್ನೂ ಫಿಶ್ ಇದಾಕಿಲ್ಲ, ಕರಿಮೀನು ಹಾಕಿಲ್ಲ. ನೀವು ತೊಗೊಂಡು ಇದನ್ನು ಊಟ ಮಾಡ್ಬೋದು. ಇಲ್ಲಾಂದರೆ ನೀವು ನಾನು ಕರಿಮೀನು ತಿಂತೀರಿ ಅಂತ ಅಂದರೆ ಇದೆಲ್ಲ ಹಾಕಿ ಕೊನೆಗೆ ಹಾಕಬೇಕು. 2 ನಿಮಿಷ ನೋಡಿ ಸಾಂಬಾರೇ ಮುಗ್ದೋಯ್ತು. ಸೊ ನನಗಂತೂ ಫಸ್ಟ್ ಟೈಮ್ ಮಾಡಿದ್ರೂ ಒಳ್ಳೆ ರಿಸಲ್ಟ್ ಅಂದ್ಕೊಂಡೆ, ಚೆನ್ನಾಗಿ ಬಂದಿದೆ. ನನ್ನ ಹಸ್ಬೆಂಡು ಚೆನ್ನಾಗಿ ಬರ್ತಿದೆ ಅಂತ, ಸ್ಮೆಲ್ಲೆಲ್ಲ ಚೆನ್ನಾಗಿದೆ ಅಮ್ಮ ಅಂತ ಹೇಳಿದ್ರು ಟೇಸ್ಟೆಲ್ಲ ನೋಡಿ. ಸೊ ಇವಾಗ ಹಾಕ್ಕೊಂಡು ಒಂದು 2 ನಿಮಿಷ ಸ್ವಲ್ಪ ಕುದಿಯಾಕ್ಬಿಟ್ಟು ಸೈಡ್ಗೆ ಹೋಗಲೆಗೆ ಇಟ್ಕೊಂಡ್ಬಿಟ್ಟೆ. ಈಗ ಮುದ್ದೆ ಮಾಡೋಣ ಅಂತ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹೊರಗಡೆ ವಾರ ಪೂರ್ತಿ ತಿಂತಾರೆ, ಒಂದಿನ ಆದರೂ ಮನೇಲಿ ತಿನ್ನಬೇಕು, ಮುದ್ದೆ ಆದರೂ ಮಾಡಮ್ಮ ಅಂತಿದ್ರು. ಇದು ಕರ್ಮೀನು ಸಾಂಬಾರು ಮಾಡ್ತಿದ್ನಲ್ಲ, ಒಳ್ಳೆ ಕಾಂಬಿನೇಷನ್ ಅಂತೇಳಿ ಮುದ್ದೆಗೆ ಮಾಡ್ತಾಯಿದ್ದೀನಿ. ಸೊ ನೋಡಿ ಮುದ್ದೆ ರೆಡಿ ಆಯ್ತು. ಇವಾಗ ಮುದ್ದೆ ಇನ್ನೊಂದು ಒಲೆ ಇಟ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದುವರೆಗೂ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ನಾನು ಸ್ವಲ್ಪ ರೈಸ್ ಹಾಕೋತಾ ಇದ್ದೀನಿ, ಬಾಣಲಿಲಿ ಮಾಡ್ತಾಯಿದ್ದೀನಿ. ಪುಟಾಣಿ 1-2 ಮುದ್ದೆ ಮಾಡ್ಬೇಕು, ಹಾಗಾಗಿ ಇದಕ್ಕೆ ಸ್ವಲ್ಪ ರೈಸ್ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ಕುದಿಯಕ್ಕೆ ಬಿಡ್ತೀನಿ. ಅದಾದಮೇಲೆ ಎಷ್ಟು ಬೇಕು ರಾಗಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡಬೇಕಾಯ್ತದೆ. ಸೊ ಮುದ್ದೆ ಎಲ್ಲ ಚೆನ್ನಾಗಿ ಮಾಡೋಕ್ಕೆ ನನಗೆ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಸೊ ನೋಡಿ ಈ ರೀತಿ ಮುದ್ದೆ ಮುದ್ದೆ ಈಗ ಬಂತು, ಅದು ಕುದಿ ಬಂತು. ರಾಗಿ ಹಿಟ್ಟು ಹಾಕಿ ಸ್ವಲ್ಪ ಉರಿ ಜಾಸ್ತಿ ಹಾಕ್ಬೇಕು ಇವಾಗ. ಅದೆಲ್ಲ ರಾಗಿ ಹಿಟ್ಟೆಲ್ಲ ಫುಲ್ಲು ಮುಚ್ಚುತ್ತೆ ನೋಡಿ. ಸ್ವಲ್ಪ ಆ ಟೈಮಲ್ಲಿ ನಾವು ನೀಟಾಗಿ ನೋಡಿ ಈ ಥರ ತಿರುಗಿಸ್ಕೊಂಡು ನೀಟಾಗಿ ಗಂಟಿಲ್ದೋದಂಗೆ ತಿರುಗಿಸಿ ಮುದ್ದೆ ಮಾಡಬೇಕಾಗುತ್ತೆ. ಸೊ ಮುದ್ದೆ ರೆಡಿ ಆಯಿತು ಫ್ರೆಂಡ್ಸ್. ಸೂಪರ್ ಆದಂತಹ ಅವರೆಕಾಳು ಸಾಂಬಾರು ವಿತ್ ಕರ್ಮೀನು ಸಾಂಬಾರು ಮತ್ತು ಮುದ್ದೆ ಸೂಪರಾಗಿ ರೆಡಿಯಾಗಿದೆ. ಸೊ ತಿಂತಾ ಇರೋದೆ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ನೋಡಿ ಆಲ್ರೆಡಿ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್.